ಇದೆ ಅಲ್ರಿ. ಬಾಂಬೆದಲ್ಲಿ ಉದಾಹರಣೆ ತೊಗೊಳ್ಳಿ, ಮಹಾರಾಷ್ಟ್ರದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ 6 ತಿಂಗಳಲ್ಲಿ 41 ಲಕ್ಷ ಓಟ್ ಜಾಸ್ತಿ ಆಗುತ್ತೆ. ಇದು ಉಲ್ಟಾ ಇದೆ ಬಿಹಾರ್ನಲ್ಲಿ. ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ 65 ಲಕ್ಷ ಓಟ್ ಕಮ್ಮಿ ಆಗುತ್ತೆ. ಅಂದ್ರೆ ಅರ್ಥ ಏನಿದ್ರದ್ದು? ವಾಟ್ ಯು ಮೀನ್ ಬೈ ದಿಸ್? ಗಮನ ಚುನಾವಣಾ ಆಯೋಗ ನಮ್ಮನ್ನು ಗಮನ ತರಕ್ಕೆ ಬೇಕ್ರಿ. ಬೇಸಿಕಲಿ 4%ಗಿಂತ ಜಾಸ್ತಿ ದೇರ್ ಇಸ್ ಅ ಲಾ. 4%ಗಿಂತ ಓಟ್ ಜಾಸ್ತಿ ಆಯ್ತು ಅಂತಂದ್ರೆ ಅಥವಾ ಕಮ್ಮಿ ಆಗ್ಬೇಕಂದ್ರೆ ದೇರ್ ಇಸ್ ರೀಸನಿಂಗ್ ಟು ಇಟ್. ಅದೇ ಕೇಳ್ತಿರೋದು. ಈ ಎಲೆಕ್ಷನ್ ಕಮಿಷನರ್ ಅವರು ಒಂದು ವರ್ಷದ ಹಿಂದಕ್ಕೆ 65 ಲಕ್ಷ ಓಟಿಗೆ MLA ಕಮ್ಮಿ ಮಾಡ್ತಾರೆ ಅಂದ್ರೆ ಅರ್ಥ ಏನು? ಅಲ್ರಿ, ಇಟ್ಸ್ ಅ ಫಂಡಮೆಂಟಲ್ ಕ್ವಶನ್. ಎವ್ರಿಬಡಿ ಹ್ಯಾಸ್ ಗಾಟ್ ಅ ರೈಟ್ ಟು ಆಸ್ಕ್. ಇದನ್ನ ಮುಚ್ಚಾಕೊಂಡು ತಳ್ಳಿ ಹಾಕೊಂಡು ಹೋದ್ರೆ ಏನು ಅನುಕೂಲ ಆಗುತ್ತೆ? ತಾಯ್ತು ಏನು ಇನ್ನೊಂದು ಎಲೆಕ್ಷನ್ ಗೆಲ್ಬೋದು ಅಷ್ಟೇ ತಾನೆ? ಬೈ ವಿನ್ನಿಂಗ್ ಒನ್ ಮೋರ್ ಎಲೆಕ್ಷನ್, ವಾಟ್ ಈಸ್ ಯುವರ್ ಗ್ರೇಟ್ ಅಚೀವ್ಮೆಂಟ್? ಬೈ ಚೀಟಿಂಗ್ ಪೀಪಲ್, ರಾಂಗ್ಲಿ ಡೂಯಿಂಗ್ ರಾಂಗ್ ಥಿಂಗ್ಸ್ ಬಿಕಾಸ್ ಯು ಗಾಟ್ ಇನ್ ಪವರ್. ವಾಟ್ ಇಸ್ ದಟ್ ಯು ವಾಂಟ್ ಟು ಪ್ರೂವ್? ಬರೀ ಎಲೆಕ್ಷನ್ ಗೆಲ್ಲೋದು, ಎಲೆಕ್ಷನ್ ಕ್ಯಾಂಪೇನ್ ಮಾಡೋದು ಇಷ್ಟೇನಾ? ಎಲೆಕ್ಷನ್ ಗೆಲ್ಲೋದು, ಎಲೆಕ್ಷನ್ ಕ್ಯಾಂಪೇನ್ ಬಿಟ್ಟರೆ ಬೇರೆ ಏನು ಆಡಿಟ್ ರಿಪೋರ್ಟ್ ಏನಿಲ್ವಾ? ಹೇಳ್ತಾ ಇದೀವಲ್ಲ, ಬೆಳಗ್ಗೆ ಹೇಳಿದೆ, ಕ್ಯಾಗ್ ರಿಪೋರ್ಟ್ ಹೇಳ್ತಾ ಇದೆ ಬಿಹಾರ್ನಲ್ಲಿ 70,000 ಕೋಟಿ ಮಿಸ್ಸಿಂಗ್ ಇದೆ ಅಂತ ಹೇಳ್ತಾ ಇದೆ. ಯಾರ ಸರ್ಕಾರ ಇದು? ಇದ್ರ ಬಗ್ಗೆ ಚರ್ಚೆ ಬೇಡ. 65 ಲಕ್ಷ ಓಟ್ ಬಿಡ್ರಿ, 70,000 ಕೋಟಿ ಮಿಸ್ಸಿಂಗ್ ಇದೆಯಲ್ಲ. ಕಳೆದ 10 ವರ್ಷದಲ್ಲಿ 150ಕ್ಕೂ ಹೆಚ್ಚು ಬ್ರಿಡ್ಜ್ಗಳು ಬಿಹಾರ್ನಲ್ಲಿ ಬಿದ್ದಿದ್ದಾವೆ. ಇದು ಚರ್ಚೆಗಿದೆಯಾ? ಪ್ರಧಾನಮಂತ್ರಿ ಇದ್ರ ಮೇಲೆ ಓಟ್ ಕೇಳ್ತಾ ಇದ್ದಾರೆ ಈಗ. ಸೇಮ್ ಅದೇ ನರೇಶನ್, ಪಾಕಿಸ್ತಾನ್ ಮುಸಲ್ಮಾನ್ ಪಾಕಿಸ್ತಾನ್ ಇದಾನೆ. ನಮ್ಮ ಪ್ರಧಾನಮಂತ್ರಿಗಳು ಓಟ್ ಕೇಳ್ತಕ್ಕಂಥದ್ದು ಏನಿದೆ? ಲಾಸ್ಟ್ಗೆ ಹತ್ರ ಚುನಾವಣೆಗಳು ಬಂದಾಗೆಲ್ಲ ಏನಿದೆ? ಇದೇ ಬಿಟ್ಟರೆ ಇನ್ನೇನು ಬೇರೆ ಹೊಸದಾಗಿದೆಯಾ? ದಟ್ಸ್ ಓಕೆ, ಒನ್ ಮೋರ್ ಎಲೆಕ್ಷನ್ ವಿಲ್ ಕಮ್ ಅಂಡ್ ಗೋ. ವಾಟ್ಸ್ ಅ ಬಿಗ್ ಡೀಲ್ ಅಬೌಟ್ ಇಟ್? ಅಲ್ರಿ, ಕನ್ವಿನ್ಸ್ ಮಾಡ್ತಾ ಇದೀವಿ. ಏನು ಬಿಜೆಪಿ ಎಷ್ಟು ಓಟ್ ಬಿದ್ದಿದೆ ಇಡೀ ದೇಶದಲ್ಲಿ? 35% ಓಟ್ ಬಿದ್ದಿದೆ. ಅದು ಮೋಸ ಮಾಡಿ ಹಿಂಗೆಲ್ಲ ಮಾಡ್ತಾನೆ ಓಟ್ ಬಿದ್ದಿರೋದು ಬಿಜೆಪಿಗೆ. 35% ಓಟ್ ಅಷ್ಟೇ ಬಿದ್ದಿರೋದೇನು? ಬಿಜೆಪಿಗೆ 100% ಓಟ್ ಬಿದ್ದಿದೆ ದೇಶದಲ್ಲಿ. ಸೊ ದೇ ಆರ್ ವಿನ್ನಿಂಗ್ ಇನ್ ನ್ಯೂಮರಿಕಲ್ ನಂಬರ್ಸ್, ನಂಬರ್ 1. ನಂಬರ್ 2, ದೇ ಆರ್ ನಾಟ್ ಫುಲ್ ಇನ್ ಮೆಜಾರಿಟಿ, ದೇ ಆರ್ ಇನ್ ಅ ಕೋಲಿಷನ್ ಗೌರ್ಮೆಂಟ್. ವಾಟ್ ಇಸ್ ದ ಬಿಗ್ ಡೀಲ್ ಅಬೌಟ್ ಇಟ್? ಒಂದೇ ಬೆಳಗ್ಗಿನಿಂದ ಸಾಯಂಕಾಲ ನಿಮ್ಮ ತಾತಗೆ ಬೆಳಗ್ಗಿನಿಂದ ಸಾಯಂಕಾಲ ಯಾವುದೋ ಟಿವಿಯಾಗಿ ತೋರಿಸ್ರೆ ಅವರು ಪಾಪ್ಯುಲರ್ ಆಗ್ತಾರೆ. ಯಾರೇ ಒಬ್ಬ ವ್ಯಕ್ತಿನ ಬೆಳಗ್ಗಿನ ಸಾಯಂಕಾಲ ಇಂದ್ರ ಚಂದ್ರ ದೇವರು ಅಂತ ತೋರಿಸಿದ್ರೆ ಪಾಪ್ಯುಲರ್ ಆಗಿ ಆಗ್ತಾರೆ. ದಟ್ಸ್ ಓನ್ಲಿ ಪಾಪ್ಯುಲಾರಿಟಿ. ಯಾಸ್ ವಾಟ್ ಎಲ್ಸ್ ವಿ ಹ್ಯಾವ್ ಗಾಟ್ ನೌ? ಅಷ್ಟೇ ಪಾಪ್ಯುಲಾರಿಟಿ ಇದ್ರೆ, ಅಷ್ಟೇ ನಾಲೆಜ್ ಇದ್ರೆ ಒಂದ್ಸಲಿ ಮಾಡಲಿಲ್ಲ, ಪ್ರೆಸ್ ಮೀಟ್ ಮಾಡಲಿಲ್ಲ, ಯಾಕೆ ಮಾಡಬಾರ್ದು? ಸರ್, ಈಗ ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ, ಅದಕ್ಕೆ ಪ್ರತಿಯಾಗಿ ಅವರು ಕೂಡ ಪ್ರತಿಭಟನೆ ರೀ. ಅದೇ ರೀ, ಇದಕ್ಕೇನು ಹೇಳ್ಬೇಕು ಹೇಳ್ರಿ? ಈಗ ಇಂಥದಕ್ಕೇನು ಹೇಳ್ಬೋದಾ? ಅದೇ ರೀತಿಯಾಗಿ ಡಿಮಾನಿಟೈಸೇಷನ್ ಆಯಿತು, 2,000 ರೂಪಾಯಿ ನೋಟ್ ಸಿಗ್ತಿಲ್ಲ, ಅದಕ್ಕೆ ವಿರುದ್ಧ ಪ್ರತಿಭಟನೆ ಮಾಡಿ ಕೇಳ್ರಿ ಬಿಜೆಪಿಯವರಿಗೆ. 56 ರೂಪಾಯಿ ಇರ್ತಕ್ಕಂಥ ಡಾಲರು ಈಗ 90 ರೂಪಾಯಿ ಆಗೈತೆ, ಅದಕ್ಕೆ ಪ್ರತಿಭಟನೆ ಮಾಡಿ ಕೇಳ್ರಿ. 55 ಲಕ್ಷ ರೂಪಾಯಿ ಇರ್ತಕ್ಕಂಥ ದೇಶದ ಸಾಲ 200 ಲಕ್ಷ ಮೇಲೆ ಕೋಟಿ ಹೋಗಿದೆ, ಅದಕ್ಕೆ ಪ್ರತಿಭಟನೆ ಮಾಡಿ ಕೇಳ್ರಿ. ಮನಮೋಹನ್ ಸಿಂಗ್ ಕಾಲದಲ್ಲಿ 56 ರೂಪಾಯಿಗೆ 60 ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇತ್ತು, ಈಗ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗಿದೆ, ಅದರ ವಿರುದ್ಧ ಪ್ರತಿಭಟನೆ ಮಾಡಿ ಕೇಳಿ. ಇಂಥವ್ಕೆ ಯಾವ್ದು ಪ್ರತಿಭಟನೆ ಮಾಡೋದು? ಏನೋ ರಾಹುಲ್ ಗಾಂಧಿ ಬರ್ತಾರೆ ರಾಜಕೀಯ. ಸಿ ಅಟ್ ವಾಟ್ ಕಾಸ್ಟ್ ಯು ವಾಂಟ್ ಟು ಡೂ ಫಾರ್ ವಾಟ್? ಯು ಆರ್ ಇನ್ ರೂಲಿಂಗ್, ವಿ ಆರ್ ಆಸ್ಕಿಂಗ್ ಎ ಕ್ವಶನ್ ಅಂಡ್ ಯು ವಾಂಟ್ ಟು ಡೂ ಕಮ್ ಅಂಡ್ ಎಜಿಟೇಷನ್ ಅಗೇನ್ಸ್ಟ್ ಅಸ್ ಓನ್ಲಿ. ಇದು ಮೊದಲನೇ ಸಲ ನೋಡ್ತಿರೋದ್ರಿ. ಓಟ್ ಕಳ್ತನ ಮಾಡೋದು, ಸುಳ್ತನ ಮಾಡೋದು, ವೋಟರ್ ಲಿಸ್ಟ್ ಜನಕ್ಕೆ ಕಿತ್ತೋದು, ಈಗ ಇದೆಲ್ಲ ಮಾಡಿದಾರಲ್ಲ. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಇದು ಹೊಸದಾಗಿ ಬಾಂಗ್ಲಾದೇಶದಿಂದ ಗುಸ್ಪೇಟೆ ಬಂದಿದ್ದಾರೆ, ಬಾಂಗ್ಲಾದೇಶನ ಹೊರ ಕಳಿಸ್ಬೇಕಂತ ಪ್ರಾರಂಭ ಮಾಡಿದ್ರು. ಕರೆಕ್ಟಾ? UPA 1 UPA 2 2004ರಿಂದ 2014 ಇಸ್ವಿವರೆಗೆ ನಾವು ಸುಮಾರು 80,000 ಜನಕ್ಕೆ ಡಿಪೋರ್ಟ್ ಮಾಡಿದ್ದೀವಿ. ಇವ್ರು ಎಷ್ಟು ಜನಕ್ಕೆ ಮಾಡಿದ್ದಾರೆ? ಕಳೆದ 10 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಬಾಂಗ್ಲಾದೇಶಿ ಬಾಂಗ್ಲಾದೇಶವ್ರು ನಾವು ಕಳಿಸ್ತೀವಿ ಅಂತೇಳಿ ಅಗ್ಲೆಲ್ಲ ಮಾತನಾಡ್ತಾರೆ. ಕಳೆದ 10 ವರ್ಷದಲ್ಲಿ ಬಾಂಗ್ಲಾದೇಶದಿಂದ ಇಲ್ಲಿ ಹಾಸನವರಿಗೆ ಬಂದಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಬಾಂಗ್ಲಾದೇಶನವ್ರು ಈ ದೇಶದಲ್ಲಿ ಅಂತ ಇವರೇ ಹೇಳ್ತಾರೆ. ಎಷ್ಟು ಜನಕ್ಕೆ ಹೊರ ಕಳಿಸಿದ್ದಾರೆ ಬಾಂಗ್ಲಾದೇಶನವರಿಗೆ? 10,000 ಜನಕ್ಕೆ ಕೂಡ ಕಳಿಸಿಲ್ಲ ಇಲ್ಲಿವರೆಗೆ. ನಾವು ನಮ್ಮ ಸರ್ಕಾರದಲ್ಲಿ 80,000 ಜನ ಕಳಿಸಿದ್ದೇವೆ. ಐತೆ ಡೀಟೇಲ್ಸ್ ಐತೆ, ಚೆಕ್ ಮಾಡಿ. ಇವ್ರದೇ ರಿಪೋರ್ಟ್ ಅಂದಲ್ಲ, ಪಾರ್ಲಿಮೆಂಟ್ನಲ್ಲಿ ಹೇಳಿರೋ ರಿಪೋರ್ಟ್ ಹೇಳ್ತಕ್ಕಂಥ, ನಂದೇನು ಹೊಸ ಯಾವ್ದು ಮ್ಯಾನಿಪುಲೇಟ್ ಮಾಡಿ ಹೇಳ್ತಕ್ಕಂಥ ರಿಪೋರ್ಟ್ಗಳಲ್ಲ. ಆನ್ ವಾಟ್ ಇಶ್ಯೂ ವಾಂಟ್ ಟು ಡಿಸ್ಕಸ್? ಬರೋದು ನಮ್ಮ ಮೇಲೆ ಸುಳ್ಳು ಹೇಳೋದು, ಟಿವಿ ಸಾಕಾಗ್ಬಿಟ್ಟಿದ್ರಿ. ಏನು ನನಗೆ ಅರ್ಥನೇ ಆಗೋಲ್ಲ. ನಾನು 17 ವರ್ಷದಿಂದ ಈ ರಾಜಕೀಯ ವ್ಯವಸ್ಥೆ ಇದ್ದೀನಿ. ನಾನೇನು ಭಾಳ ಗ್ರೇಟ್ ಅಲ್ಲ. ಐ ಆಮ್ ಟೆಲ್ಲಿಂಗ್ ಯು, ಐ ಆಮ್ ಒನ್ ಅಮಂಗ್ ದ ಕಾಮನರ್ ಲೈಕ್ ಅ ಕಾಮನ್. ಬಟ್ ವಾಟ್ ಇಸ್ ಯೂಸ್? ಅಲ್ಟಿಮೇಟ್ಲಿ ಯು ವಾಂಟ್ ಟು ವಿನ್ ಎಲೆಕ್ಷನ್, ಪ್ರೂವ್ ವಾಟ್ ಯುವರ್ ಸೆಲ್ಫ್. ಯಾರು ಬಿಜೆಪಿನ ಬೇರೆ ಮುಖಂಡನೇ ಇಲ್ಲ, ಯಾರು ಮುಖ್ಯಮಂತ್ರಿ ಹೋಗಿ ಕ್ಯಾನ್ವಸ್ ಮಾಡೋಂಗಿಲ್ಲ, ಯಾವ ಬೇರೆ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಎಲ್ಲಿ ಒಂದು ಪ್ರೆಸ್ ಮೀಟು ಮಾಡೋಂಗಿಲ್ಲ. 10 ರಿಂದ 11 ವರ್ಷ ಇವ್ರದೇ ಫೋಟೋ ಗೆಳಗಿನ ಸಾಯಂಕಾಲ ನೋಡಬೇಕು, ಇವ್ರ ಭಾಷಣನೇ ಮಾಡಬೇಕು, ಇವ್ರದೇ ಮನ್ ಕಿ ಬಾತು, ಇವ್ರದೇ ವಿಚಾರ, ಇವ್ರದೇ ಟ್ವಿಟರ್, ಇವ್ರದೇ ವಾಟ್ಸಪ್ಪು ಎಲ್ಲ ಇವ್ರದೇ ಕೇಳಬೇಕು. ಆಮೇಲೆ ಉತ್ತರ ನಮ್ಮ ಮೇಲೆ ಉಲ್ಟಾ ಇರ್ತದೆ. ಇವ್ರಿಗೆ ಯಾರು ಪ್ರಶ್ನೆ ಕೇಳಬಾರ್ದು. ಈ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಅಂದರೆ ಬಿಜೆಪಿಗೆ ಯಾರು ಬೇರೆ ಮುಖಂಡ್ರೆ ಇಲ್ಲ ಭಾಷಣ ಮಾಡೋಕ್ಕೆ. ಇಲ್ಲಿ ಹೋಗಿ ಜಮ್ಮುವಿಂದ ಕಾಶ್ಮೀರ ಕನ್ಯಾಕುಮಾರಿವರೆಗೆ ಇಲ್ಲಿವರೆಗೆ ಒಂದೊಂದು ರಾಜ್ಯಗಳಿಗೆ 20 ಟೈಮ್ 25 ಟೈಮ್ 30 ಟೈಮ್ ಭಾಷಣ ಮಾಡಕ್ಕೆ ಹೋಗ್ತಾರೆ ಪ್ರಧಾನಮಂತ್ರಿಯವರು. ನೀವು ಯಾರು ಕೇಳೋದಿಲ್ಲೇನ್ರಿ ಅದಕ್ಕೆ? But again, what is that answer they are going to give? They are wasting our time. It's a national time.
It's the resources of the state and the country also, right? Is he not responsible to answer all such things? Only we are responsible for this. ಇಷ್ಟೊಂದು ರೈಸ್ ಆಗಿ ಮಾತಾಡೋ ಅವಶ್ಯಕತೆ ನಮ್ಮ ಮುಂದೆ ಬೇಜಾರ ರೀ, ನಿಮ್ಮೆಲ್ಲ ಬೇಜಾರ ನೋವು ಇದೆ. ವೈ ದ ರೀಸನ್ ಏಜ್ ಈಗ ನಮಗೇನಷ್ಟೇ ಅವ್ರು ಅಗೇಷನ್ ಮಾಡ್ತಾರೆ ಅಂದ್ರೆ ಏನು ಅರ್ಥ ಹೇಳ್ರಿ? ಅವ್ರು ನಮಗೇನಷ್ಟೇ ಮಾಡ್ತಾರೆ ಅಂದ್ರೆ ಏನು ಅರ್ಥ?